ಅದಕ್ಕೆ ನಿನ್ನೆ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಬೆಂಗಳೂರಿನ ಮಂತ್ರಿ ಮಾಲ್ ಆಗಿರ್ಬೋದು, ಎಲ್ಲೂರು ಮಾಲ್ ಆಗಿರ್ಬೋದು, ಇಂಥ ಮಾಲ್ಗಳೆಲ್ಲ ಭೇಟಿ ಕೊಟ್ಟು ವಾಸ್ತವಾಂಶ ತಿಳಿ ಹೇಳ್ತವ್ರೆ. ಅದರಿಂದ ಇವತ್ತು ನಾವು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದ ಯಲಾಂಕದ ಗ್ಯಾಲರಿ ಮಾಡಲಿರುವಂಥ ಐನಾಕ್ಸ್ಗೆ ಬಂದು ಅಲ್ಲಿ ಭೇಟಿ ಕೊಟ್ಟು ಜವಾಬ್ದಾರಿ ಉಳ್ಳಂತ ಏನವರು ಸಿಬ್ಬಂದಿಗೆ ನಾವೊಂದು ಮನವಿ ಕೊಡೋದ್ರ ಮುಖಾಂತರ ಖುಷಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಈ ಚಿತ್ರ ಅವ್ರ ಕ್ಷಮಾಪಣೆ ನೀವು ಮಾಡಕ್ಕೆ ಹೋಗ್ಬಾರ್ದು. ನೀವು ಕೂಡ ಈ ಹೋರಾಟಕ್ಕೆ ಭಾಗಿಯಾಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಹೇಳಿ, ನೀವು ಒಂದು ಮಾತು ಹೇಳಿ. ಸಪೋರ್ಟ್ ಇದ್ದೇ ಇರ್ತವೆ. ಸೊ ಕ್ಷಮಾಪಣೆ ಕೇಳಬೇಕು. ಆ್ಯಸ್ ಪರ್ ನಮ್ಮ ಸಿನಿಮಾ ಏನಿರುತ್ತೋ ಹೇಳಿ. ಯಾಕಂದ್ರೆ ನೀವು ಕನ್ನಡಿಗರು, ನಿಮಗೂ ಅವ್ರು ಹೇಳಿರೋದು ನಿನಗೂ ನನಗೆ ಸೇರಿಸಿ ಹೇಳಿರೋದು ಬೇರೆ ಚಿತ್ರದ ಇದಕ್ಕಲ್ಲ, ಕರ್ನಾಟಕಕ್ಕಲ್ಲ, ಕರ್ನಾಟಕ ಪ್ರತಿಯೊಬ್ಬರು ನಾಗರಿಕರಿಗೂ ಪ್ರತಿಯೊಂದು ಜನ್ಮ ಹುಟ್ಟಿರೋಂಥವ್ರು ಎಲ್ಲರಿಗೂ ಸಾಯೋವರೆಗೂ ಯಾರಿದೆ ಎಲ್ಲರಿಗೂ ಸೇರಿಸಿ ಹೇಳಿದ್ದಾನೆ. ಅಲ್ಲಿ ಕನ್ನಡಿಗರೇ ತಮಿಳ್ನಾಡಿಂದನೇ ಕನ್ನಡ ಹುಟ್ಟು ತಾಯಿ ಭಾಷೆ ಅಂತ ಥರ ಬಿಂಬಿಸಿ ಯಾರೇ ಅವಮಾನ ಮಾಡೋರು ನಾವು ಸಹಿಸಲ್ಲ. ಅದನ್ನ ಹೇಳಿ. ನಿಮ್ಮ ಇದಕ್ಕೆ ನಾವು ಮನೆ ಕೊಡೋಕೆ ಬಂದಿದ್ದೀವಿ. ನಿಮ್ಮ ಮನಸ್ಥಿತಿಗೆ ಏನೋ 4 ವಾರದಿಂದ ಇದನ್ನ ಬಗ್ಗೆ ನೀವೇನು ಹೇಳ್ಬೇಕಂದ್ರೆ ಹೇಳಿ. ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರ್ತವೆ. ಸೊ ಇದನ್ನು ನಾವು ಮ್ಯಾನೇಜ್ಮೆಂಟ್ಗೆ ತಿಳಿಸಿರಿ ಇದನ್ನು. ಸೊ ಖಂಡಿತವಾಗ್ಲೂ ನಮ್ಮ ಈ ಸಪೋರ್ಟ್ ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದೇ ಇರ್ತವೆ. ಥ್ಯಾಂಕ್ಸ್. ಇಲ್ಲ, ಇವಾಗೇ ನಮ್ಗೆ ನೋಟಿಸ್ ಬಂದಿರೋದು. ಸೊ ನಮ್ಮ ಮ್ಯಾನೇಜ್ಮೆಂಟ್ ನಾವು ಇನ್ಫಾರ್ಮ್ ಮಾಡ್ತೀರಿ. ಸೊ ಇನ್ಫಾರ್ಮ್ ಮಾಡಿ ಅದು ಪ್ರೊಸೀಜರ್ ಏನಿದೆ ಅದು ಖಂಡಿತವಾಗ್ಲೂ ನಾವು ಫಾಲೋ ಮಾಡೇ ಮಾಡ್ತೀವಿ ನಾವು. ಇಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀರಲ್ಲ. ಸೊ ನಮಗೆ ಇನ್ನೂ ನಾವು ಇನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ ಕೊಡ್ತೀರಿ ಈ ಥರ ಬಂದಿದೆ ಅಂದ್ಬಿಟ್ಟು. ಸೊ ಅದ್ರ ಏನು ಪ್ರೊಸೀಜರ್ ಮ್ಯಾನೇಜ್ಮೆಂಟ್ ತಿಳಿಸಿದಾದ್ಮೇಲೆ ನಮಗೆ ತಿಳಿಯೋದು ಬರೋದು. ಕಮಲ್ ಹಾಸನ್ದು ಯಾವುದೇ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಲ್ಲ. ಅದು ಕನ್ನಡ ಅನುವಾದ ಈ ಥರ ಅಂತಿಲ್ಲ. ಯಾವುದೇ ಸದ್ಯದ ಪರಿಸ್ಥಿತಿಯಲ್ಲೇ ಅವ್ರ ಚಿತ್ರ ಬಿಡುಗಡೆಗೆ ಅವಕಾಶ ನೀಡಲ್ಲ ಕರ್ನಾಟಕ. ಇದು ಬನ್ನಿ, ನೀವು ಸಿಬ್ಬಂದಿಗಳು ಯಾರು ಕರೀರಿ, ನೀನೇನಿದೆ ಕರೀರಿ. ಸಿಬ್ಬಂದಿಗಳಿದ್ರೆ ಬನ್ನಿ ಸರ್. ಆಮೇಲೆ ಮಾತಾಡ್ಸೋಣ ಕೊಡಲಿ. ಇದು ನಿಮ್ಮ ಮುಖ್ಯಸ್ಥರಿಗೆ ಹೇಳಬೇಕು. ಇದೆಲ್ಲ ರಾಜ್ಯದಲ್ಲಿ ಎಲ್ಲರೂ ಬಿಡುಗಡೆ ಮಾಡಿಕೊಂಡು ನೀವು ಕನ್ನಡಿಗರ ಪರವಾಗಿ ನಿಂತ್ಕೊಳ್ಬೇಕು. ಕನ್ನಡಕ್ಕಾಗಿ ನಿಮ್ಮ ಸೇವೆ ಇರಬೇಕೆ ಹೊರತು ಯಾರೋ ಹೊರ ರಾಜ್ಯದವನು ಅಂತ ಹಠ ಮಾಡಿ ಇಂಥ ಒಂದು ನೀವು ಸಿನಿಮಾ ಅವ್ನು ಕ್ಷಮಾಪಣೆ ಕೇಳಬೇಕು. ನೀವು ಯಾವುದೇ ರೀತಿಯೂ ನಿಮ್ಮ ಕಡೆ ಸಹಕಾರ ಅವ್ನು ಕೊಡಬಾರ್ದು ಅನ್ನೋದು ಅವ್ನು ಕೇಳಿಲ್ಲ. ಇದೇವರೆಗೂ ನಿಮ್ಮ ಮುಂದಕ್ಕೆ ಯಾವುದೇ ರೀತಿ ಕಮಲ್ ಹಾಸನ್ ಯಾವುದೇ ಚಿತ್ರ ಬಿಡುಗಡೆ ನಮಗೆ ಸಹಕಾರ ಕನ್ನಡ ಪರ ಸಂಘಟನೆಗಳು ನಿಮ್ಮ ಮುಂದಕ್ಕೆ ಇರ್ತೀವಿ. ನೀವು ದಿಟ್ಟವಾಗಿ ಅವ್ನು ಯಾವುದೇ ಸಿನಿಮಾಗಳು ಬಂದರೂ ಅವ್ನು ನಿರಾಕರಿಸ್ಬೇಕನ್ನೋದು ನೀವು ಯಾವುದೇ ಕಾರಣ ಬಿಡುಗಡೆ ಆಗ್ಬಿಡಿ ಕರ್ನಾಟಕದಲ್ಲಿ ನಮ್ಮ ಥಿಯೇಟರ್ಗಳಲ್ಲಿ. ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದೆ, ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಅವರವರು ಮಾಲೀಕತ್ವಾಗಿ ಹೇಳಿ ತಿಳಿ ಹೇಳಿ ಇದು ವಾಸ್ತವಾಂಶ ಏನಿದೆ ನೀವು ತಿಳಿ ಹೇಳಬೇಕು. ಈ ತಕ್ಷಣಕ್ಕೆ ಅವನ ಸಿನಿಮಾನ ಯಾವುದೇ ರೀತಿ ನೀವು ಪ್ರಮೋಷನ್ ಆಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಫೋಟೋಗಳು ಹಾಕಕ್ಕೆ ಹೋಗ್ಬಾರ್ದು ಅನ್ನೋದು ಬಹಿಷ್ಕಾರ ಮಾಡಲೇಬೇಕು. ಯಾವುದೇ ರೀತಿ ಫೋಟೋನ ಹಾಕ್ಬೇಡಿ. ನೀವು ಅವ್ರದ್ದು ಸಿನಿಮಾಗಳು ಯಾವ್ದು ಹಾಕ್ಬಿಡುತ್ತೆ ನಿಮ್ಮ ಮನವಿಯಿಂದ ಕೇಳ್ಕೊತಾ ಇದ್ದೀವಿ. ನಿಮ್ಮ ಇದು ನೀವು ಸಹಕಾರ ಕೊಟ್ಟು ಅವ್ರು ಯಾವುದೇ ರೀತಿ ಕನ್ನಡಿಗರ ಆಕ್ರೋಶ ಗುರಿ ಆಗ್ತೀರ. ನೀವು ವಾಲ್ ಪೋಸ್ಟಿಗೆ ಯಾವ್ದು ಹಾಕ್ಬೇಡಿ. ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರ ನಿಮಗೂ ಬೇಕು. ಯಾರೋ ಒಬ್ಬನಿಂದ ನೀವು ಇದು ಮಾಡೋಕೆ ಯಾವುದೇ ರೀತಿ ತಿಳಿಯಲಿ ನಿಮ್ಮ ಮಾಲೀಕತ್ವ ಕೇಳಿ ನಮ್ಗೆ ಒಂದು ಸಹಕಾರ ಕೊಡ್ಬೇಕಂತ ಈ ಮೂಲಕ ಕೇಳ್ಕೊತೇವೆ. ಸರಿನಾ? ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಿವರಾಮೇಗೌಡರ ಬಣಕ್ಕೆ ಕರ್ನಾಟಕ ರಕ್ಷಣಾ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ವಾರ ಪೂರ್ತಿ ನಾವು ನೋಡಿರ್ಬೋದು. ಏನೊಬ್ಬ ಮುಟ್ಟಾಲ ಅವಿವೇಕಿ ಕಮಲ್ ಹಾಸನ್ ಅವನದೇನೋ ಸಿನಿಮಾ ಬರ್ತಿದೆಯಲ್ಲ, ಆ ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಮ್ಮ ನಾಡಿನ ಬಗ್ಗೆ ಅವೇಳನವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ವಾರದಿಂದ ನಾವು ಅವನ ಬಗ್ಗೆ ವಿರುದ್ಧವಾಗಿ ಹೋರಾಟಗಳು ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತ ಸರ್ಕಾರ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಕರ್ನಾಟಕದ ಪ್ರತಿಯೊಬ್ಬರು ನಾಗರಿಕರು ಕೂಡ ಅವನ ವಿರುದ್ಧವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿಗೂ ಸರ ಅವನು ಏನು 5ನೇ ತಾರೀಕು ಅವನ ಸಿನಿಮಾ ತುಕಾಲಿ ಲೈಫ್ ಅನ್ನೋ ಫಿಲಮು ಅವನು ರಿಲೀಸ್ ಆಗ್ತಿದೆ ಅಂತೆ. ಕರ್ನಾಟಕದಲ್ಲಿ ಆತ ನಮಗೆ ಏನು ಕ್ಷಮಾಪಣೆ ಕೇಳಿಲ್ಲ ಅಂದರೆ ಅವನ ಸಿನಿಮಾನ ಬಿಡಲ್ಲ ಅಂತ ಹೇಳಿದ್ದೀವಿ. ಅದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ವಾಣಿಜ್ಯ ಮಂಡಳಿಯಾಗಿ ದೃಢವಾದ ನಿರ್ಧಾರ ತೊಗೊಂಡಿದ್ದಾರೆ. ಆದರೂ ಸಹ ನಾವು ಏನೋ ಒಂದು 5ನೇ ತಾರೀಕು ಸಿನಿಮಾ ಇದೆ ಅಂದ್ಬಿಟ್ಟು ನಿನ್ನೆಯಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ಬೆಂಗಳೂರಾದ್ಯಂತ ಎಲ್ಲ ಏನು ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಮನವಿ ಮಾಡೋಂಥ ಕೆಲಸನ
ಕರ್ವೆ ಶಿವರಾಮೇಗೌಡರು ಮಾಡ್ತಿದೆ. ಇದನ್ನು ಯಾವುದೇ ಕಾರಣಕ್ಕೂ ಅವ್ನ ಚಿತ್ರ ಅವ್ನ ಕ್ಷಮಾಪಣೆ ಕೇಳಿದರೆ ನಾವು ಅವನ್ನ ಸಿನಿಮಾ ಓಡೋಕ್ಕೆ ನಾವು ಬಿಡೋಲ್ಲ. ಅದೇ ರೀತಿ 4ನೇ ತಾರೀಕು 3ನೇ ತಾರೀಕು ಏನು ವಾಲ್ ಪೋಸ್ಟ್ಗಳು ಪ್ರಚಾರ ಇರುತ್ತೆ ಏನು ಚಿತ್ರಮಂದಿರಗಳಲ್ಲಿ, ಅದು ಸಹ ಅವನು ಕ್ಷಮಾಪಣೆ ಕೇಳೋವರೆಗೂ ಯಾವುದೇ ರೀತಿ ನೀವು ಆ ಚಿತ್ರಗಳನ್ನ ಬಿಂಬಿಸೋದು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಯಾವುದೇ ರೀತಿ ಒಂದು ಸಿನಿಮಾದ ಪ್ರಚಾರ ಆಗಿರ್ಬೋದು, ಸಿನಿಮಾ ಓಡಿಸೋವಂಥದ್ದಾಗಲಿ ಆ ಸಾಹಸಕ್ಕೆ ಕೈ ಹಾಕ್ಬಾರ್ದು ಅಂದ್ಬಿಟ್ಟು ಮನವಿ ಕೊಡೋ ಮತ್ತು ಇವಾಗ ಐನಾಕ್ಸ್ ಕೊಟ್ಟಿದ್ದೀವಿ. ನಿನ್ನೆ ಕೂಡ ಲುಲು ಮಾಲ್ ಆಗಿರ್ಬೋದು, ಮಂತ್ರಿ ಮಾಲ್ ಆಗಿರ್ಬೋದು, ಸುಮಾರು ಮಾಲ್ಗಳಿಗೆ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟಿರೋದ್ರಿಂದ ಅವರು ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಐನಾಕ್ಸ್ ಆಗಿರ್ಬೋದು, ಇವತ್ತು ಬಂದಿದ್ದಾರೆ ಸರ್ ನಾವು ಕನ್ನಡಿಗರೇ, ಈ ರೀತಿ ಅವರು ಉದ್ದಟದಿಂದ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಸಹಿಸಲ್ಲ, ನಾವು ಯಾವತ್ತೂ ಅವ್ರ ಸಿನಿಮಾನ ಬೆಂಬಲ ಕೊಡೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ. ಹಂಗೆ ಎಲ್ಲ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೈಗೂಡಿ ಮಾಡ್ತಾ ಇರೋಂಥದ್ದು ಇದು ಅವನಿಗೆ ನೇರವಾಗಿ ಹೇಳ್ತೀನಿ, ಕಮಲಾಸನ್ ನೀನು ಕ್ಷಮಾಪಣೆ ಕೇಳಿಲ್ಲ, ಮುಂದೊಂದು ದಿವಸ ಇದೇ ರೀತಿ ಇನ್ನೂ ತೀವ್ರವಾಗಿರುತ್ತೆ. ಇನ್ನು ಮುಂದೊಂದು ದಿವಸ ನೀನು ಕರ್ನಾಟಕಕ್ಕೆ ಹೆಜ್ಜೆ ಇಕ್ಕೋಕ್ಕಾಗಲ್ಲ, ನಿನ್ನ ಫಿಲಮ್ಗಳು ಯಾವುದೇ ರೀತಿಯಲ್ಲಿ ಓಡಲ್ಲ. ಕ್ಷಮಾಪಣೆ ಕೇಳಿ ದೊಡ್ಡ ಮನುಷ್ಯ ಅನ್ಸ್ಕೋ, ಇಲ್ಲಾಂದರೆ ನೀನು ಅವಿವೇಕಿ ಅಂದ್ಕೊಂಡು ನಾವು ನಿನಗೆ ನಿರಂತರವಾಗಿ ನಿನ್ನ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಇಲ್ಲ ಈತ ಅವನಿಗೆ ಕ್ರಮ ತೊಗೊಬೇಕಂದ್ರೆ ಏನು ಗೊತ್ತಾ, ಅವನಿಗೆ ಮೊನ್ನೆ ಬಂದಾಗೆ ನಾವು ಬುದ್ಧಿ ಕಲಿಸ್ಬೇಕಾಯ್ತು. ಮಾರಿ ನಾವು ಸಹ ಅಲ್ಲಿಗೆ ಹೋಗೋಷ್ಟರಲ್ಲಿ ಕಾಲು ಕಿತ್ತಿದ್ದ ಆತ. ಇನ್ನು ಮೇಲೆ ಅವನಿಗೆ ಕರ್ನಾಟಕ ಬಂದು ಆತ ಬರೋಕ್ಕಾಗಲ್ಲ, ಬಂದರೆ ವಾಪಸ್ ಹೋಗಲ್ಲ. ಯಾಕಂದರೆ ಕರ್ನಾಟಕದ ಜನ ತೀವ್ರವಾಗಿ ಅವನ್ನ ಖಂಡನೆಯಾಗಿ ಘೋರವಾಗಿ ಅವನ್ನ ಕಾಯ್ತಿದ್ದಾರೆ, ಅವನಿಗೆ ಅಟ್ಟಹಾಸ ಮಾಡೋಕ್ಕೆ ಕಾಯ್ತಿದ್ದಾರೆ. ಆತನಿಗೆ ಹೇಳ್ತೀನಿ, ನೀನು ಇವತ್ತು ತಮಿಳ್ನಾಡಿಗೆ ಇದ್ಕೊಂಡು ಮಾತಾಡ್ತಾ ಮುಂದೊಂದು ದಿನ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ನೆಲಕ್ಕೆ ಹೆಜ್ಜೆ ಇಕ್ಕಂಥದ್ದು ಅರ್ಹತೆ ಯೋಗ್ತಿ ನಿನಗಿಲ್ಲ ಅಂತ ಹೇಳೋಕ್ಕೆ ಹೆಚ್ಚೆ ಬರ್ತೀನಿ. ನೀನು ಸಿನಿಮಾನೇ ಅಲ್ಲ, ಮುಂದಕ್ಕೆ ಹೋಗ್ತಾ ಇದನ್ನು ಸರಿಪಡಿಸೋದು ನಮ್ಗೆ ಗೊತ್ತು. ತಮಿಳ್ನಾಡು ಇವತ್ತವರೆಗೂ ಯಾವೊಬ್ಬ ನಟ ನಟಿಯರು ಕೂಡ ಒಬ್ಬರು ಧ್ವನಿ ಎತ್ತಿಲ್ಲ, ಇವನದ ವಿರೋಧ ಮಾಡಿಲ್ಲ ಅಂದರೆ ಅವ್ರು ನಾಚಿಕೆ ಆಗಲ್ವಾ? ಅವ್ರದ್ದು ಸಿನಿಮಾಗಳೆಲ್ಲ ಇಲ್ಲಿ ಓಡುತ್ತಲ್ಲ. ಉದ್ದೇಶ ಅದಲ್ಲ, ಕನ್ನಡಕ್ಕೆ ಅವಮಾನ ಮಾಡೋದಕ್ಕೆ ನಾನು ತಪ್ಪಾಯಿತು, ಕ್ಷಮೆ ಕೇಳಲೇಬೇಕು. ನಮ್ಮ ಕೇಳೋ ರೀತಿ ಇದೆ, ಅವೆಲ್ಲ ಕೇಳಿದ್ರೆ ನಾವು ಅವನಿಗೆ ಬಿಡ್ತೀವಿ. ಇಲ್ಲ ಅಂದರೆ ಅವ್ನು ಯಾವುದೇ ಸಿನಿಮಾನೋ ನಾವು ಬಿಡೋಲ್ಲ. ಇನ್ನು ಗೌರವಾಗಿರುತ್ತೆ ಅವ್ನಿಗೆ. ಇನ್ನು ಮುಂದಿನ ದಿವಸ ಸಿನಿಮಾ ನಿಂತ್ಬಿಡೋದು ಜೀವಮಾನದಲ್ಲಿ ಅವ್ನು ನುಸಿರೋರ್ಗೂ ಈ ನೆಲದಲ್ಲಿ ಕಾಲಿಕ್ಕಾಗಿ ಬಿಡೋಲ್ಲ ನಾವು. ಕನ್ನಡ ತಾಯಿಗೆ ಮಂದಿ ಊರ್ಲೇಬೇಕು. ಅವನು ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಶಾಂತಿ ದೂತರು, ಕ್ರಾಂತಿ ದೂತರು. ಆದರೆ ನಮ್ಮ ಶಾಂತಿನ, ನಮ್ಮ ಪ್ರೀತಿ, ನಮ್ಮ ಕರ್ನಾಟಕದ ಮೇಲೆ ನಮಗಿರೋ ಗೌರವನ ಈ ನೀಚರು ಕೆಲವರು ನಮ್ಮನ್ನು ಕೆಣಕಿ ಅವರು ಬಿಂಬಕ್ಕೆ ಬರ್ತಾವ್ರೆ. ಅದು ಬಿಟ್ಟರೆ ಯಾಕಂದರೆ ನಮ್ಮ ಕರ್ನಾಟಕದ ಮೇಲೆ ಅಷ್ಟು ಒಲಿವಿದೆ. ರಾಜ್ಯಾದ್ಯಂತ ಕನ್ನಡ ಭುವನೇಶ್ವರ ಗೌರವ ಇಡೀ ಇಂಡಿಯಾದಲ್ಲೇ ಇಲ್ಲ. ಬಾವುಟ, ಈ ಬಾವುಟ ಹಾಕ್ಕೊಂಡ್ರೆ ಪ್ರತಿಯೊಬ್ಬನು ಒಂದು ಕನ್ನಡದ ಕಂದ ಅನ್ನೋ ರೀತಿ ಶಾಲು ಹಾಕ್ಕೊಂಡು ಹೋರಾಟಕ್ಕೆ ಇಳಿದ್ರೆ ಇದೇ ನಮ್ಗೆ ಅಸ್ತ್ರ, ನಮ್ಗೆ ಆಯುಧನೇ ಇದು ಶಾಲು. ಅದರಿಂದ ನಮ್ಮನ್ನು ಕೆಣಕಿ ದೊಡ್ಡ ಮನುಷ್ಯ ಆಗೋರೆ ಆ ದೊಡ್ಡ ಮನುಷ್ಯರಿಗೆ ಕಾಲು ಕೈ ಮುರಿಯೋಂಥ ತಾಕತ್ತು ಕನ್ನಡಿಗರಿಗೆ ತಕ್ಕಪಟ್ಟ ಕೊಡ್ತೀವಿ ನಾವು. ಧಿಕ್ಕಾರ ಧಿಕ್ಕಾರ ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಕಮಲಾಸನ್ಗೆ ಧಿಕ್ಕಾರ, ನಾಡದ್ರೋಹಿ ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ, ನಾಡದ್ರೋಹಿ ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ, ನಾಡದ್ರೋಹಿ ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಿವರಾಮೇಗೌಡರಿಗೆ. ಸರ್ ನಮಸ್ಕಾರ ಸರ್, ಯಲಹಂಕ ಗುರು ಮಾತಾಡ್ತಾರೆ ರಕ್ಷಣಾ ವೇದಿಕೆಯವರು. ಶಿವರಾಮೇಗೌಡರು ಬಂದಿದ್ದೀವಿ. ಅದೇ ತಮಗೆ ಮನವಿ ಕೂಡ ಬಂದಿದೆ ಸರ್. ಅದೇ ಕಮಲಾಸನ್ ಗೊತ್ತಲ್ಲ 4-5 ದಿವಸದಿಂದ ಯಾವ ರೀತಿ ಆಗ್ತಿದೆ ಅಂತ. ಅದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೀವು ಕನ್ನಡಿಗರು ನಿಮ್ಗೆ ನಾವೇನು ಹೇಳಂಗಿಲ್ಲ, ಪೂರ್ತಿ ನೀವೇ ಸಹಕಾರ ಕೊಡಬೇಕು. ಆದರೂ ನಾವು ನಮ್ಮ ಸಂಘಟನೆಯಿಂದ ನಿಮಗೆ ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ತಾವಿಲ್ಲ ಅಂತ ಹೇಳಿದ್ರು, ದಯವಿಟ್ಟು ಸಹಕಾರ ಕೊಡ್ಬೇಕು ಸರ್. ಅವ್ನು ಕ್ಷಮಾಪಣೆ ಕೇಳಿ ಇದು ಮಾಡಿದ್ರವರೆಗೂ ನೀವು ಇದು ಮಾಡ್ಬೇಕು ಹೋಗ್ಬಾರ್ದು. ಅದೇ ಕಾರಣಕ್ಕೂ ಯಾವುದೋ ನೀವು ಆಲ್ ಪೋಸ್ಟ್ಗಳಾಗಿ ಯಾವುದೋ ನೀವು ಸಹಕಾರ ಕೊಡ್ಬೇಕು ಸರ್ ಕನ್ನಡಿಗರಾಗಿ. ಹಾಕಲ್ಲ ಅದು ಒಂದು ತಮಿಳು ಕನ್ನಡ ಯಾವುದೇ ಆಗಿರಲಿ, ಯಾವುದೇ ಭಾಷೆ ಹಾಕ್ಬಾರ್ದು ನೀವು. ಯಾವುದೇ ರೀತಿ ಪೋಸ್ಟರ್ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು ಸಹಕಾರ ಕೊಡೋಕೆ ಹೋಗ್ಬಿಡಿ ಸರ್. ಕನ್ನಡಿಗರ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ, ಪ್ರಚಾರನೂ ಮಾಡಕ್ಕೆ ಹೋಗ್ಬಿಡ್ದು. ನಿಮ್ಮ ಅದೇ ಗಣೇಶ್ ಥಿಯೇಟ್ರಿಗೆ ಬಂದಿದ್ದೀವಿ, ಪ್ರಕಾಶ್ ಥಿಯೇಟರ್ ಮಾಲ್ಗೆಲ್ಲ ಹೋಗಿ ಬಂದಿದ್ದೀವಿ, ಆರ್.ಎಂ. ಥಿಯೇಟರ್ ಮಾಲ್ಗೆಲ್ಲ ಕೊಟ್ಟಿದ್ದೀವಿ, ತಮಗೂ ಕೊಡ್ತಾ ಇದೀವಿ. ದಿಟ್ಟ ನಿಲುವಲ್ಲಿ ನಿಂತ್ಕೊಬೇಕು, ಯಾವುದೇ ರೀತಿ ಸಹಕಾರ ಕೊಡಬಾರ್ದು ಅವ್ನಿಗೆ, ಕಮಲಾಸನ್ಗೆ. ಬೆಂಬಲ. ಗೊತ್ತಲ್ಲ ಕಮಲಾಸನ್ ಏನಾಗ್ತಿದೆ ಅಂತ.
ಅವನಿಗೆ ಯಾವುದೇ ರೀತಿಯ ಅವನ ಚಿತ್ರಗಳು ಈ ನಮ್ಮ ಬಿಡುಗಡೆ ಆಗ್ಬಾರ್ದು. ಗಣೇಶ್ ಥಿಯೇಟ್ರಲ್ಲಿ ಬಿಡುಗಡೆ ಆಗ್ಬಾರ್ದು. ಆತ ಮಂಡಿ ಊರಿ ಭಿಕ್ಷೆ ಬರೆದ್ರೆ ಮಾತ್ರ ಅವನಿಗೆ ನಾವು ಮಾಡಕ್ಕೆ ಅವ್ನಿಗೆ ಅವಕಾಶ ಕೊಡ್ತೀವಿ ಹೊರತು ಕೊಂಗ ಹಾಸನ್ಗೆ ಧಿಕ್ಕಾರ, ಕೊಂಗ ಹಾಸನ್ಗೆ ಅವ್ನು ಯಾವುದೇ ಸಿನಿಮಾ ಓಡ್ಬಾರ್ದು ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ಯಲಹಂಕ ಗಣೇಶ್ ಥಿಯೇಟರ್ಗೆ ಇವತ್ತು ಬಂದು ಆ ಸಿಬ್ಬಂದಿಗೆ ಏನು ಮಾಲೀಕರ ಪರವಾಗಿರುವಂಥ ಸಿಬ್ಬಂದಿಗೆ ಇವತ್ತು ಈ ಮನವಿ ಪತ್ರವನ್ನು ಕೊಡೋ ಮೂಲಕ ಅವನ ಗೇರವಾಗ್ತಿದ್ವಿ. ರಾಜ್ಯದಿಂದ ಅವನಿಗೆ ಗಡಿಪಾರ ಅಂತ ಬರ್ಕೊಡ್ದವನು, ಗಡಿಪಾರ ಅವನು, ಈ ನಾಡಿಂದ ಗಡಿಪಾರ ಅವನು. ಕನ್ನಡಕ್ಕೆ ಯಾರೇ ಅವಮಾನ ಮಾಡು ಸಹಿಸಲ್ಲ ಅನ್ನೋ ಕೇಳಕ್ಕೆ ಇಚ್ಛೆ ಪಡ್ತಿದ್ದೀವಿ. ಒಂದು ವೇಳೆ ಅವ್ನು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಕರ್ನಾಟಕದಾಗ ಹೆಜ್ಜೆ ಇಕ್ಕಕ್ಕೂ ಬಿಡಲ್ಲ, ಅವ್ನ ಸಿನಿಮಾ ಪ್ರಮೋಷನ್ ಬಿಡುಗಡೆ ಮಾಡಕ್ಕೂ ಬಿಡಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈ ನಾಡಿನಲ್ಲೆಲ್ಲ ಈ ತಂದೆ ಚರ್ಚೆ ಏನೋ ತಲೆ ಸರಿ ಇಲ್ಲ. ಅದಕ್ಕೆ ಈಗ ಈ ಕೊಂಗಾಸನಿಗೆ ಇವತ್ತು ಎಲ್ಲ ನಾವು ಚಿತ್ರಮಂದಿಗಳ ಮನವಿ ಮಾಡ್ತಾ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಡ್ತಾರೆ ಕನ್ನಡಿಗರು. ಯಾಕಂದರೆ ಈ ನೆಲದಲ್ಲಿರುವಂಥ ಚಿತ್ರಮಂದಿಗಳು ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟವ್ರೆ. ರಾಜ್ಯ ಸರ್ಕಾರ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಪ್ರತಿಯೊಂದು ದೃಢವಾದ ನಿಂತ್ಕೊಂಡವ್ರೆ. ಅದರಿಂದ ಇವನ ಸಿನಿಮಾ ಪ್ರಚಾರನೇ ಆಗಿರ್ಬೋದು, ವಾಲ್ ಪೋಸ್ಟ್ಗಳಾಗಲಿ ಯಾವ್ದು ಹಾಕ್ಬಾರ್ದು ಮುಖಾಂತರ ಚಿತ್ರಮಂದಿರಗಳಿಗೆ ಒಂದು ಮನವಿ ಮಾಡೋ ಮುಖಾಂತರ ಈ ಕೊಂಗಾಸನನ್ನು ಕರ್ನಾಟಕದಿಂದ ತೊಲಗಿಸಿ ಅನ್ನೋದು ಅಭಿಯಾನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಮಾಡ್ತಿದೆ. ಇವಾಗ ನೀವೇ ನೋಡ್ಬೋದು, ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ. ಕೊಂಗಾಸನಿಗೆ ಕಾಮಿಡಿ ಹಾಸನಿಗೆ